ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂತಂದರೆ, ಕಮ್ಮಿ ಟೈಮಲ್ಲಿ ಹೇಗೆ KSIC ಸ್ಯಾರೀಸ್ದು ಪ್ರೈಸ್ದು ಹೆಚ್ಚಾಗಿದೆ ಅನ್ನೋದು ಈ ವಿಡಿಯೋದ ಮುಖ್ಯ ಉದ್ದೇಶ ಮಾಡ್ತಿರೋದು ನಾನು. ಮತ್ತು ಇನ್ನೊಂದು ಕ್ಲಾರಿಫೈ ಮಾಡಬೇಕು ನಾನು ಈ ವಿಡಿಯೋದಿಂದ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನನಗೆ ವೈಯಕ್ತಿಕವಾಗಿ ಆಗಿರುವಂತಹ ಸ್ವಂತ ಅನುಭವಗಳ ಮೇರೆಗೆ ಈ ವಿಡಿಯೋಗಳು ಅಷ್ಟೇ. ಇದರಿಂದ ಈ ವಿಡಿಯೋಗಳು ಮಾಡ್ತಿರೋ ಉದ್ದೇಶ ಯಾವ ದುರುದ್ದೇಶನೂ ಇರೋದಿಲ್ಲ. ಈ ವಿಡಿಯೋ ಮಾಡೋದ್ರಿಂದ ಮಾಡ್ತಿರೋದು ನಾನು ನಿಜ ಹೇಳ್ಬೇಕಂದ್ರೆ ಯಾವ ದುರುದ್ದೇಶ, ಈ ಸೀರೆಗಳನ್ನ ಯಾರು ಬೈ ಮಾಡಬಾರ್ದು, ಈ ಸೀರೆಗಳು ಚೆನ್ನಾಗಿರಲ್ಲ, ಆ ಥರ ಯಾವ ಒಂದು ನೆಗೆಟಿವ್ ಥಾಟ್ಸ್ನ ನಾನು ಪಾಸ್ ಮಾಡ್ತಾಯಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸೆಕೆಂಡ್ ವೇವ್ ಕರೋನಾ ಆದಮೇಲೆ ಈ ಸೀರೆಗಳಿಗೆ ಏನು ಒಂದು ಪ್ರಮೋಷನ್ಸ್ ಏನು ಹೇಳಬೇಕು ಅಂತ ಕರೆಕ್ಟ್ ವರ್ಡಲ್ಲಿ ಅದನ್ನು ಹೇಳಬೇಕು ಅಂತಂದರೆ, ನಾನು ನನ್ನ ವೈಯಕ್ತಿಕ ಕಾರಣಗಳಿಗಾಗಿ ಫ್ಯಾಕ್ಟ್ರಿ ಔಟ್ಲೆಟ್ ರೋಡ್, ಮಾನಂದವಾಡಿ ರೋಡಲ್ಲಿ ಬೆಳಗ್ಗೆ ಮತ್ತು ಸಂಜೆ ಓಡಾಡಬೇಕಾಗತ್ತೆ. ಆಗ ನನಗೆ ತುಂಬ ಕೆಲವು ಅನುಭವಗಳನ್ನ ಆಗಿದೆ ಈ ಸೀರೆಗಳ ಜೊತೆ, ಮತ್ತು ಅಲ್ಲಿ ಜನಗಳ ಜೊತೆ ನಾನು ಮಾತಾಡಿಸುವಾಗ ಆಗಿರೋಂಥ ವೈಯಕ್ತಿಕ ಅನುಭವಗಳನ್ನ ಮಾತ್ರ ನಾನು ನನ್ನ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಸೀರೆಗಳು ಎಲ್ಲೂ ನಾನು ಚೆನ್ನಾಗಿಲ್ಲ ಅಂತ ಯಾರಿಗೂ ನಾನು ಮೆಸೇಜನ್ನು ಪಾಸ್ ಮಾಡ್ತಾಯಿಲ್ಲ. ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತಂತಂದರೆ. ಮತ್ತು ಇನ್ನೊಂದು ಅಂದರೆ, ನಾನು ಕಳೆದ 42 ವರ್ಷಗಳಿಂದ ಮೈಸೂರಲ್ಲಿ ವಾಸ ಆಗಿರೋದು. ಮತ್ತು ಇನ್ನೊಂದೇನು ಅಂದರೆ, ಈ ಸೀರೆಗಳ ಫ್ಯಾಕ್ಟ್ರಿ ಔಟ್ಲೆಟ್ ಮುಂದೆನೇ ಓಡಾಡೋದ್ರಿಂದ ಎಲ್ಲ ಥರ ಅನುಭವಗಳನ್ನು ನಾನು ಪಡೆದಿದ್ದೀನಿ ಈ ಸೀರೆಗಳ ಬಗ್ಗೆ. ಮತ್ತು ಇನ್ನೊಂದು ಏನು ಅಂತಂತಂದರೆ, ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಆ ಫ್ಯಾಕ್ಟ್ರಿಯನ್ನು ನೋಡ್ತಾ ಬಂದಿರೋಳು. ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು. ಮತ್ತು ಇವತ್ತೂ ಕೂಡ ನನ್ನ ವೈಯಕ್ತಿಕ ಕಾರಣಗಳಿಗಾಗಿ ನಾನು ಓಡಾಡಬೇಕಾಗತ್ತೆ. ಆಗ ನನಗೆ ಆಗಿರೋಂಥ ಕೆಲವು ಅನುಭವಗಳು ಅದನ್ನು ಮಾತ್ರ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದರ ಇತಿಹಾಸ, ಈ ಸೀರೆಗಳ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಎಲ್ಲ ವಿಡಿಯೋ ಬ್ಲಾಗರ್ಸ್ಗಳು ಬಗೆಯಾಗಿ ಮಾಡಿದ್ದಾರೆ. ಅದರಲ್ಲಿ ಕೆಲವು ಸರಿ ಇದೆ, ಕೆಲವು ತಪ್ಪಿದೆ. ಇದು ಡಾಕ್ಯುಮೆಂಟ್ರಿನೇ ಇದೆ ಈ KSIC ಬಗ್ಗೆ. ನಿಮಗೆ ಅದನ್ನ ಕರೆಕ್ಟಾಗಿ ತಿಳ್ಕೊಬೇಕು ಅಂತಂತಂದರೆ ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು ಗೂಗಲಲ್ಲಿ. ಹೆಂಗೆ ಇದು ಸಿದ್ಧವಾಗುತ್ತೆ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೂ ನೀವು ಮೊದಲಿನ ಕ್ವಾಲಿಟಿ ಈಗ ಈ ಸೀರೆಗಳಲ್ಲಿ ಬರ್ತಾಯಿಲ್ಲ. ನೀವು ತುಂಬ ವಯಸ್ಸಾಗಿರೋರ ಹತ್ರ ಯಾರ ಹತ್ರನಾದ್ರು ಇದ್ದರೆ ಹೋಗಿ ಚೆಕ್ ಮಾಡಿ ನೋಡ್ಬೋದು ಈ ಸೀರೆಗಳ ಬಗ್ಗೆ. ಮತ್ತು ನಾನು ಯಾವ ನೆಗೆಟಿವ್ ಥಾಟ್ಸನ್ನು ಇಟ್ಕೊಂಡಿಲ್ಲ ಈ ಸೀರೆ ಬಗ್ಗೆ. ಯಾಕಂದರೆ ಈಗ ನಮಗೆ ಕೆಲವು ಕಹಿ ಅನುಭವಗಳನ್ನ ಆಗ್ತಾಯಿದೆ ಈ ಸೀರೆಗಳ ಜೊತೆ. ಆ ಒಂದು ವಿಚಾರಗಳನ್ನ ಜನರಿಗೆ ತಲುಪಿಸ್ಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ತಪ್ಪು ಕಲ್ಪನೆ ಇರಬಾರ್ದು ಈ ಸೀರೆಗಳ ಬಗ್ಗೆ ಅನ್ನೋದು ಒಂದು ಇನ್ಸಿಡೆಂಟ್, ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ, ಈ ಅನುಭವನ ಒಬ್ರನ್ನ ಮಾತಾಡಿಸಿದಾಗ ಅದನ್ನೊಂದು ಶೇರ್ ಮಾಡ್ಕೊಳ್ತಾ, ಈ ಹೈಪ್ ಆಗಿದೆಯಲ್ಲ ಈ ಸೀರೆಗಳಿಗೆ, ಅದ್ರ ಬಗ್ಗೆ, ಮತ್ತು ಈ ರೇಟ್ ವೇರಿಯೇಷನ್ ಆಗಿದೆ ಸ್ಮಾಲ್ ಪೀರಿಯಡಲ್ಲಿ. ಹಾಗಾಗಿ ಈ 2 ಸೀರೆಗಳನ್ನ ಇಟ್ಕೊಂಡಿದ್ದೀನಿ ಈಗ ನಾನು. ಮುಂದೆ 2 ಸೀರೆ ಬೇರೆ 6 ತಿಂಗಳ ಗ್ಯಾಪಲ್ಲಿ ತೊಗೊಂಡಿರೋಂಥ ಸೀರೆಗಳಿದು. ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು. ಇದು ಈ ಬಣ್ಣದ್ದು ಇದೆಯಲ್ಲ, ಇದು ಪರ್ಪಲ್ ಕಲರು, ಅದು ಡಿಸೆಂಬರಲ್ಲಿ ತೊಗೊಂಡಿರೋದು 2024. ಆಗ ಇದ್ರ ಸೀರೆ ಬೆಲೆ 20,000 ಆಗಿತ್ತು. ಇದು ರೆಡ್ ಕಲರ್ ಸ್ಯಾರಿ ಜುಲೈಯಲ್ಲಿ ತೊಗೊಂಡಿರೋದು, 6 ತಿಂಗಳ ಅವಧಿ ಗ್ಯಾಪು. ಇದು 23,782 ರೂಪಾಯಿ ಬೆಲೆ. ಹೆಚ್ಚು ಕಡಿಮೆ 3,000ದಿಂದ 3,500 ಅಂತ ಹೇಳ್ಬೋದು. ಹತ್ತತ್ರ 4,000ಕ್ಕೆ ರೀಚ್ ಆಗುತ್ತೆ. ಅಷ್ಟು ಜಾಸ್ತಿ ಆಗಿದೆ 6 ತಿಂಗಳ ಅವಧಿಯಲ್ಲಿ. ಯಾಕೆ ಅಂತಂದರೆ, ಯಾವ ಥರ ಪ್ರಮೋಷನ್ ಹೋಗ್ತಾ ಇದೆ ಹಿಂಗೆ ಅಂತಂದ್ಬಿಟ್ಟು, ನಾನು ಒಬ್ಬರನ್ನ ವಯಸ್ಸಾಗಿರೋರು ಬೆಳಗ್ಗೆನೇ ಬಂದು ಅಲ್ಲಿ ಕ್ಯೂವಲ್ಲಿ ನಿಂತಿದ್ರು ಮೊಮ್ಮಗಳ ಜೊತೆ. ಅವರು ಅಜ್ಜಿ ವಯಸ್ಸಿನವರು ಬಂದು ನಿಂತಿದ್ದಾಗ ಅವ್ರನ್ನ ಕೇಳುವಾಗ ನನ್ನ ಮೊಮ್ಮಗಳು ಎಲ್ಲ ನೋಡಿಬಿಟ್ಟು ಇದೇ ಸೀರೆ ಬೇಕು ಅಂತ ಕೇಳ್ತಿದ್ದಾಳೆ. ಇದರಲ್ಲಿ ಚಿನ್ನದ ಜರಿ ಹಾಕಿರ್ತಾರಂತಲ್ಲ, ಎಲ್ಲ ನೋಡ್ತಿರ್ತಾಳೆ ಅವಳು ಯೂಟ್ಯೂಬೆಲ್ಲ. ಹಾಗಾಗಿ ಈ ಸೀರೆ ಕೊಡಿಸು ಅಂತ ನನ್ನ ಬೆಳಗ್ಗೆನೇ ಕರ್ಕೊಂಡು ಬಂದಿದ್ದಾಳೆ. ಹಾಗಾಗಿ ಅವರು ಹಳ್ಳಿ ಗಾಡಿನಿಂದ ಬಂದವರು, ಎಲ್ಲೋ ಸುತ್ತಮುತ್ತಲು ಯಾವುದೋ ಅಲ್ಲಿಂದ ಬಂದು ಕ್ಯೂವಲ್ಲಿ ನಿಂತಿದ್ರು. ಆವಾಗ ಅವ್ರಿಗೆ ನಾನು ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಹಾಗಾಗಿ ನಾನು ಆವಾಗ ಅಂದ್ಕೊಂಡೆ, ಚಿನ್ನದ ಜರಿ ಇರುತ್ತಲ್ಲ ಅದಕ್ಕೋಸ್ಕರ ಕೊಡ್ಸೋಣ ಅಂತ ನನಗೂ ಅನ್ನಿಸ್ತು ಅನ್ನೋದು ಅವರ ಒಂದು ಮಾತಾಗಿತ್ತು ನನ್ನ ಜೊತೆ. ಹೀಗೆ ಚಿಕ್ಕ ಅನುಭವಗಳು ತುಂಬ ಆಗಿದೆ ಈ ಸೀರೆಗಳ ಜೊತೆ. ನಾನು ಒಬ್ಬಳು ಈ ಸೀರೆಗಳನ್ನ ಕಂಟಿನ್ಯೂಸ್ ಆಗಿ ತೊಗೊಳ್ಳೋಂಥವಳೆ, ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಸೆಕೆಂಡ್ ವೇವ್ ಕರೋನಾ ಆದಮೇಲೂ ನೀವು ನೋಡ್ಬೋದು ಎಲ್ಲ ಫುಲ್ ಸ್ಟಾಕ್ ಇರ್ತಿತ್ತು.
ಈಗಲೂ ನೀವು ನೋಡ್ತಾ ಇದ್ದೀರಾ ಎಷ್ಟು ರೀಲ್ಸ್ಗಳಲ್ಲಿ ಶಾರ್ಟ್ಸ್ಗಳಲ್ಲಿ ಎಷ್ಟೆಷ್ಟು ಪ್ರಮೋಷನ್ಗೆ ಅಂತಂದು ಅಂದ್ಬಿಟ್ಟು ಬೇರೆ ಬೇರೆ ಥರ ಸೀರೆಗಳಿರುತ್ತೆ. ಯಾವ ಥರ ಇದಕ್ಕೆ ಇದಾಗ್ತಾ ಇದೆ, ಪ್ರಮೋಷನ್ ಆಗ್ತಾಯಿದೆ ಅನ್ನೋದು ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಈ ವಿಡಿಯೋ ಅಷ್ಟೇ. ಮತ್ತು ನಾನು ಈ ಸೀರೆಗಳ ಬಗ್ಗೆ ಇನ್ನೊಂದು ವಿಚಾರನ ಶೇರ್ ಮಾಡಬೇಕು ಅಂತಂತಂದರೆ, ನಾನು ಚಿಕ್ಕ ವಯಸ್ಸಿಂದನೂ ನಾನು ನೋಡ್ತಾ ಹೋಗಿದ್ದೀನಿ ಈ ಸೀರೆಗಳ ಬಗ್ಗೆ. ಹಾಗಾಗಿ ನಾವು ಮೈಸೂರಲ್ಲೇ ವಾಸವಾಗಿರೋದ್ರಿಂದ ಈ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ ತುಂಬ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕರೆಕ್ಟಾಗಿ ಮಾಹಿತಿಗಳನ್ನ ತಿಳ್ಕೊಂಡು ಸೀರೆನ ಬೈ ಮಾಡಿ. ಯಾರೋ ಏನೋ ಹೇಳ್ತಾರಂತ ಅಂದ್ಬಿಟ್ಟು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.